ಮುಂಚೂಣಿಯಲ್ಲಿರುವಂತಹ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು. ಸೊ ಬೆಂಗಳೂರಿಗರಿಗೆ ತುಂಬಾ ನೋನ್ ಒಂದು ಕಾಫಿ ಒಂದು ಇದಂತಾನೆ ಹೇಳ್ಬೋದು. ಬಾಯಸ್ ಕಾಫಿ ಅಂದ್ರೆ ಎವ್ರಿ ಒನ್ ನೋಸ್ ದಟ್. ಆ ಒಂದು ಸಂಸ್ಥೆನೂ ಇಲ್ಲಿ ಒಂದು ಈವೆಂಟ್ ಅಲ್ಲಿ ಭಾಗವಹಿಸಿದರೆ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದೆ ಸರ್ ಈವೆಂಟ್ ಹೇಗಿದೆ, ಹೇಗೆ ನಡೀತಿದೆ? ಬಹಳ ಚೆನ್ನಾಗಿದೆ. IICF ಅಂತ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಅಂತ ಇದು ಮೊದಲನೇದಾಗಿ ಮಾಡ್ತಾ ಇದ್ದೀವಿ ನಾವು. ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಮತ್ತು ಕಾಫಿ ಮಂಡಳಿ ಜೊತೆಗೆ ಸೇರ್ಕೊಂಡು ಕಾಫಿ ಇಂಡಸ್ಟ್ರಿ ಅವರೆಲ್ಲ ಸೇರ್ಕೊಂಡು ಮಾಡುವಂತ ಒಂದು ಕಾರ್ಯಕ್ರಮ ಫೆಸ್ಟಿವಲ್ ಆಗಿದೆ. ಇಲ್ಲಿ 80ಕ್ಕಿಂತ ಹೆಚ್ಚು ಕಾಫಿ ಸಂಸ್ಥೆಗಳು ಬಂದಿದ್ದಾರೆ. ನಾವು ಬಾಯರ್ಸ್ ಕಾಫಿ ಒಂದು ಲೆಗಸಿ ಬ್ರ್ಯಾಂಡ್ ಅಂತ ಹೇಳ್ಬೋದು. ಇದು 50 ಇಯರ್ಸ್ ಆಯಿತು ನಮ್ಮದು ಬ್ರ್ಯಾಂಡ್ ಶುರುವಾಗಿ. ಬೇಸಿಕಲಿ ನಮಗೆ ಸೌತ್ ಇಂಡಿಯಾದಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಾಗಿರುವ ಫಿಲ್ಟರ್ ಕಾಫಿನ ನಾವು ಮನೆಗೆ ತಲುಪುವಂಥ ಕೆಲಸನ ನಾವು ಮಾಡಿದ್ದೀವಿ ಬಾಯರ್ಸ್ ಕಾಫಿಯಿಂದ. ಈಗ ಯಂಗ್ಸ್ಟರ್ಸ್ ಎಲ್ಲ ಕಾಫಿ ಕನ್ಸ್ಯೂಮರ್ಸ್ ಆಗಿರೋದ್ರಿಂದ ಈಗ ಬೇರೆ ಥರ ಡಿಫ್ರೆಂಟಾಗಿ ಕಾಫಿ ಕನ್ಸ್ಯೂಮ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಸ್ಪ್ರೆಸೋ ಆಗಿರ್ಬೋದು, ಪೋರ್ ಓವರ್ ಆಗಿರ್ಬೋದು, ಇಲ್ಲ ಕೋಲ್ಡ್ ಕಾಫಿ, ಅದು ತುಂಬ ಈಗ ಫೇಮಸ್ ಆಗ್ತಾ ಇದೆ. ನಿಮ್ಮಲ್ಲಿ ಎಷ್ಟು ವೆರೈಟೀಸ್ ಇದೆ ಸರ್? ಸರ್ ನಮ್ಮಲ್ಲಿ ವಿ ಹ್ಯಾವ್ ಫಿಲ್ಟರ್ ಕಾಫಿ ಬ್ಲೆಂಡ್ಸು, ಪ್ಯೂರ್ ಫಿಲ್ಟರ್ ಕಾಫಿ ಬ್ಲೆಂಡ್ಸು, ನಮಗೆ ಎಸ್ಪ್ರೆಸೋ ಕಾಫಿ ಬ್ಲೆಂಡ್ಸ್ ಇದೆ. ಹಾಗೆ ಲಿಕ್ವಿಡ್ ಕಾಫಿ ಅಂದರೆ ಡಿಕಾಕ್ಷನ್, ರೆಡಿ ಟು ಯೂಸ್ ಡಿಕಾಕ್ಷನ್. ನಿಮಗೆ ಎಕ್ವಿಪ್ಮೆಂಟ್ ಇಲ್ಲದೆ ಇದ್ರೂ ತಕ್ಷಣದಲ್ಲಿ ಫಿಲ್ಟರ್ ಕಾಫಿ ಮಾಡಲಿಕ್ಕೆ ಲಿಕ್ವಿಡ್ ಕಾಫಿ, ಇನ್ಸ್ಟೆಂಟ್ ಲಿಕ್ವಿಡ್ ಕಾಫಿ ಇದೆ, ಇನ್ಸ್ಟೆಂಟ್ ಕಾಫಿನೂ ಇದೆ. ಹೇಗೆ ಅನಿಸ್ತಾ ಇದೆ ಸರ್? ಹೇಗೆ ಅನಿಸ್ತು? ರೆಸ್ಪಾನ್ಸ್ ಹೇಗಿದೆ? ಕ್ರೌಡ್ ಹೇಗಿತ್ತು? ನಮ್ದು 50 ಇಯರ್ಸ್ ಆಗಿದೆ ನಮ್ಮ ಕಂಪನಿಗೆ. ಇವಾಗ 1974 ಶುರುವಾಯಿತು, ಈಗ 50 ಇಯರ್ಸ್ ಆಗಿದೆ. ನಮ್ದು ಫ್ಯಾಕ್ಟ್ರಿ ಒಂದು ಸ್ಟೇಟ್ ಆಫ್ ದ ಆರ್ಟ್ ಮಿಷಿನರಿ ಯೂಸ್ ಮಾಡ್ತೀವಿ. ಕುಂಬಳಗೋಡಲ್ಲಿದೆ. ನಮ್ದು 30 ಬ್ರಾಂಚ್ ಇದೆ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ, ಮತ್ತೆ ತಮಿಳ್ನಾಡಲ್ಲೂ ಇವಾಗ ಲಾಂಚ್ ಮಾಡಿದ್ದೀವಿ. 3 ಬ್ರಾಂಚಸ್ ಇದೆ ತಮಿಳ್ನಾಡಲ್ಲಿ. ಎಷ್ಟು ಸೇಲಿಂಗ್ ಇಲ್ಲ, ಯಾವ ತರ ಇದೆ? ನಾವು ಒಂದು ರಿಟೈಲಲ್ಲಿ B2C ಅಲ್ಲೂ ಇದ್ದೀವಿ ನಮ್ಮದೇ ಬ್ರಾಂಚಲ್ಲಿ. ಮತ್ತೆ ನಾವು ಕಾಮರ್ಸ್ ಇವಾಗ ಲೇಟೆಸ್ಟ್ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮತ್ತೆ ಕ್ವಿಕ್ ಕಾಮರ್ಸ್, ಜೆಪ್ಟೋ, ಮತ್ತೆ ಈ ಥರ